ನನಗನ್ಸುತ್ತೆ ಶೃಂಗೇರಿಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜೇಗೌಡರು ಈ ಸಾವಿನ ಜೊತೆ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಎಲ್ಲ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ಸಾಯೋ ತನಕ ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿರ್ತೀನಿ ಅನ್ನುವಂಥ ಒಂದು ದರ್ಪ ಅಹಂಕಾರ ನಿಮ್ಮ ತಲೆಯಲ್ಲಿ ತುಂಬಿದೆ. ನೀವು ಇವತ್ತು ಒಬ್ಬ ಶಾಸಕರಾಗಿ ಕಾಣ್ತಾ ಇಲ್ಲ, ಒಬ್ಬ ಕೊಲೆಗಡಕನಾಗಿ ನೀವು ಇವತ್ತು ಕಾಣ್ತಾ ಇದ್ದೀರಿ. ಸರ್ ಹೇಳಿ, ನ್ಯಾಯ ಕೇಳೋಕೆ ಹೋದರ ಮೇಲೆ ಈಗ ಲಾಠಿ ಪ್ರಹಾರ ಆಗಿದೆ, ಮತ್ತೆ ಕೇಸ್ಗಳು ಕೂಡ ಬಿದ್ದಿರುವಂಥದ್ದು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆನೆಯ ಹಾವಳಿ, ಇದರಿಂದಾಗಿ ಪ್ರಾಣಹಾನಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನನಗನ್ಸುತ್ತೆ ಶೃಂಗೇರಿಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜೇಗೌಡರು ಈ ಸಾವಿನ ಜೊತೆ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಯಾಕೆ ಅಂತೇಳಿದರೆ ಮನುಷ್ಯನ ಜೀವಕ್ಕೆ ಈ ಕ್ಷೇತ್ರದಲ್ಲಿ ಬೆಲೆ ಇಲ್ದಂಗೆ ಆಗಿದೆ. ಅದಕ್ಕೆ ಜೀವಂತ ಉದಾಹರಣೆ ನಿನ್ನೆ ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಏನು ಆನೆ ದಾಳಿಯಿಂದ ಹತರಾಗಿದ್ದಾರೆ, ಅದರ ಪರವಾಗಿ ನ್ಯಾಯವನ್ನು ಕೇಳುವಂಥ ನಮ್ಮ ರೈತಾಪಿ ವರ್ಗಕ್ಕೆ ಮತ್ತು ವಿವಿಧ ಪಕ್ಷದ ಮುಖಂಡರುಗಳು, ಯಾವುದೇ ಒಂದು ಪಕ್ಷದ ನೇತೃತ್ವದಲ್ಲಿ ನಿನ್ನೆಯ ಧರಣಿ ಆಗಲಿ ಪ್ರತಿಭಟನೆ ಆಗಲಿ ನಡೀತಾ ಇರಲಿಲ್ಲ. ಸಾರ್ವಜನಿಕರ ಜೊತೆ ರೈತರೆಲ್ಲರೂ ಸೇರಿ ವಿವಿಧ ಪಕ್ಷದ ಮುಖಂಡರು ಹೋರಾಟವನ್ನು ನಿನ್ನೆ ಕೈಗೆತ್ತಿಕೊಂಡಿದ್ದರು. ಅಂಥ ಸಂದರ್ಭದಲ್ಲಿ ಒಬ್ಬ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿತ್ತು. ಜೊತೆಗೆ ಯಾರು ಈ ಆನೆಯ ದಾಳಿಗೆ ಹತರಾಗಿದ್ದಾರೆ ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿರ್ತಕ್ಕಂಥ ಸನ್ಮಾನ್ಯ ಟಿ ಡಿ ರಾಜೇಗೌಡರು ತಾನು ಈ ಕ್ಷೇತ್ರದ ಶಾಸಕ ಅನ್ನೋ ಅಹಂಕಾರ ಮತ್ತು ಅಹಮ್ಮಿನಿಂದ ಪೊಲೀಸ್ ಅಧಿಕಾರಿಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಎಲ್ಲ ರೈತರ ಮೇಲೆ ಲಾಠಿ ಚಾರ್ಜನ್ನು ಮಾಡೋ ಮುಖಾಂತರ ಕ್ಷೇತ್ರದ ಜನರ ಶಾಪಕ್ಕೆ ಗುರಿಯಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ರಾಜೇಗೌಡರಿಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ. ಜನ ನಿಮಗೆ 2ನೇ ಬಾರಿಗೆ ಮತವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಶಾಸಕರನ್ನಾಗಿ ಮಾಡಿದ್ದಾರೆ. ಆದರೆ ನೀವು ಅಂದ್ಕೊಂಡಿದ್ದೀರಿ ಸಾಯೋ ತನಕ ನಾನು ಈ ಕ್ಷೇತ್ರದಲ್ಲಿ ಅಧಿಕಾರವನ್ನು ಮಾಡ್ತೀನಿ, ಸಾಯೋ ತನಕ ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿರ್ತೀನಿ ಅನ್ನುವಂಥ ಒಂದು ದರ್ಪ ಅಹಂಕಾರ ನಿಮ್ಮ ತಲೆಯಲ್ಲಿ ತುಂಬಿದೆ. ಅದರ ಪರಿಣಾಮ ನಿನ್ನೆ ನೀವು ಪ್ರತಿಭಟನೆ ಮಾಡುವಂಥ ರೈತರ ಮೇಲೆ ಲಾಠಿ ಚಾರ್ಜನ್ನು ಮಾಡಿಸಿದ್ದೀರಿ ಮತ್ತು FIR ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ನೀವು ಯಾವುದೇ ಕಾರಣಕ್ಕೂ ರೈತಾಪಿ ವರ್ಗ ಇರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಕಾರ್ಯಕರ್ತರು ಜಗ್ಗುವಂಥ ಪ್ರಶ್ನೆ ಇಲ್ಲ. ಈ ರೀತಿಯ 1000 ಕೇಸ್ ಆದರೂ ಅದನ್ನು ಎದುರಿಸುವಂಥ ಶಕ್ತಿ ನಮಗಿದೆ ಮತ್ತು ಈ ಹೋರಾಟವನ್ನು ಇನ್ನಷ್ಟು ಎತ್ತರಕ್ಕೆ ತೊಗೊಂಡು ಹೋಗ್ತೀವಿ. ಸತ್ತಿರ್ತಕ್ಕಂಥ ಮಹಿಳೆಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ನೀವು ಮೊದಲನೇ ಸಾವಾದಾಗ 25 ಲಕ್ಷ ಕೊಡ್ತೀರಿ, 30 ಲಕ್ಷ ಕೊಡ್ತೀರಿ, 13ನೇ ಸಾವಿಗೆ ಬಂದು ನೀವು 20 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡ್ತೀರಿ. ಅದನ್ನು ಕೇಳಿದ ತಪ್ಪ ಈ ಕ್ಷೇತ್ರದ ಜನ, ಈ ಕ್ಷೇತ್ರದ ನಾಗರಿಕರು. ನೀವೊಬ್ಬ ಜವಾಬ್ದಾರಿಯುತ ಶಾಸಕನಾಗಿ ಆ ಜನರ ಸಮಸ್ಯೆಯನ್ನು ಕೇಳಿ ಸರ್ಕಾರಕ್ಕೆ ಮೇಲೆ ಒತ್ತಡ ಹಾಕಿ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ನೀವು 30-40 ಲಕ್ಷ ನಾನು ಕೊಡಿಸ್ತೀನಿ ಅಂತ ಹೇಳಬೇಕಿತ್ತು. ಆದರೆ ಅದನ್ನು ಬಿಟ್ಟು ನೀವು ಇವತ್ತು ಲಾಠಿ ಚಾರ್ಜ್ ಮಾಡುವ ಮುಖಾಂತರ ಇಡೀ ಕ್ಷೇತ್ರದ ಜನರಿಗೆ ನೀವು ಇವತ್ತು ಒಬ್ಬ ಶಾಸಕನಾಗಿ ಕಾಣ್ತಾ ಇಲ್ಲ, ಒಬ್ಬ ಕೊಲೆಗಡಕನಾಗಿ ನೀವು ಇವತ್ತು ಕಾಣ್ತಾ ಇದ್ದೀರಿ. ಇದನ್ನು ಈ ಕ್ಷೇತ್ರದ ಜನ ಮರೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಜನ ಕಾಯ್ತಾ ಇದ್ದಾರೆ. ನೀವು ಅಂದ್ಕೊಂಡಿದ್ದೀರಿ ಇವತ್ತು ನನಗೆ ಅಹಂಕಾರದ ಶಾಸಕನಾಗಿ ನೀವು ಮೆರಿತಾ ಇದ್ದೀರಿ. ಆದಷ್ಟು ಬೇಗ ನಿಮ್ಮ ಅಹಂಕಾರದ ನೆತ್ತಿಯಲ್ಲಿರ್ತಕ್ಕಂಥ ಏನು ಪಿತ್ತ ಅದನ್ನು ಇಳಿಸುವಂಥ ಕೆಲಸ ಈ ಕ್ಷೇತ್ರದ ಜನ ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ.
ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.